ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹೇಗೆ ಒಂದು ಮುಖವಾಡವನ್ನು ಹಲವು ಮನುಷ್ಯ ಉಪಯೋಗಿಸಬಹುದೋ ಹಾಗೆ ಹಲವು ಬಗೆಯ ಪ್ರಾಣಿಗಳು ಮನುಷ್ಯನ ವೇಷವನ್ನು ಧರಿಸಿವೆ. ಇವುಗಳಲ್ಲಿ ಒಂದೇ ಆಕಾರದಂತ ಕಂಡರೂ ಕೆಲವು ಚೂರುಚೂರಾಗಿ ಕತ್ತರಿಸುವ ತೋಳುಗಳು, ಕೆಲವು ಬಹಳ ಕ್ರೂರವಾಗಿ ಕರಡಿಗಳು, ಮತ್ತು ಕೆಲವು ನರಿಯಂತೆ ಬಹಳ ಉಪಾಯಗಳು ಅಥವಾ ಸರ್ಪಗಳಂತೆ ಇರುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಉತ್ತರಾಯಣದಲ್ಲಿ ಹುಟ್ಟಿದ ಅವರ ಸ್ವಭಾವವನ್ನು ನಾವು ತಿಳ್ಕೊಳ್ಳೋಣ. ಉತ್ತರಾಯಣದಲ್ಲಿ ಹುಟ್ಟಿದ ಈಗ ಮಕ್ಕಳ ಸ್ವಭಾವವನ್ನು ನಾವು ತಿಳ್ಕೊಳ್ಳೋಣ. ಉತ್ತರಾಯಣದಲ್ಲಿ ಹುಟ್ಟಿದ ಮನುಷ್ಯನು ಹರ್ಷಯುಕ್ತವಾಗಿ ಅಧಿಕ ವೃದ್ಧಿಯನ್ನು ಹೊಂದುತ್ತಾ ಪುತ್ರ ಮಿತ್ರ ಪರಿವಾರಗಳಿಂದ ಸಂತುಷ್ಟನಾಗಿ ಬಹುಕಾಲ ಸುಖದಿಂದ ಜೀವಿಸಿ ಪರರಿಗೆ ಯಾವುದಾದರೂ ಒಂದು ವಿಧವಾದ ಉಪಕಾರ ಮಾಡುವುದರಲ್ಲಿ ಆಸಕ್ತನಾಗಿ ಉದಾರನಾಗಿ ಪಾಪಕರ್ಮದ ಭಯವುಳ್ಳವನಾಗಿರುವನು. ಉತ್ತರಾಯಣದಲ್ಲಿ ಹುಟ್ಟಿದ ಮನುಷ್ಯನು ಯಾವಾಗಲೂ ಹೆಂಡತಿ ಮಕ್ಕಳೊಡನೆ ಭೋಗಾದಿ ಗುಣಗಳಿಂದ ಕೂಡಿ ದೀರ್ಘ ಆಯುಷ್ಯವುಳ್ಳವನಾಗಿ ತನ್ನ ಧರ್ಮದ ಅನುಕೂಲವಾದ ಆಚಾರವಂತನಾಗಿ ಶಾಸ್ತ್ರಾಸ್ತ್ರಗಳನ್ನು ತಿಳಿದವನ ಅಪೇಕ್ಷೆಯಂತೆ ಪ್ರವೀಣನಾಗಿ ಇಷ್ಟಾರ್ಥವನ್ನು ಪೂರೈಸುವ ದೇವತೆಗಳಲ್ಲಿ ಬ್ರಾಹ್ಮಣ ಜಂಗಮರಲ್ಲಿ ಗುರು ಹಿರಿಯಲ್ಲಿ ಮನಸಾ ಒಳ್ಳೆಯ ಮಾತುಗಳ ಕರ್ಮಗಳಿಂದ ಭಕ್ತಿಯುಳ್ಳವನಾಗಿರುವನು. ಉತ್ತರಾಯಣದಲ್ಲಿ ಹುಟ್ಟಿದವನು ಉತ್ತಮ ಆಚಾರವಂತನಾಗಿಯೂ ಒಳ್ಳೆಯ ಕುಲವಂತನಾಗಿಯೂ ಶಾಸ್ತ್ರಾಸ್ತ್ರಗಳನ್ನು ತಿಳಿದವನಾಗಿಯೂ ಪರಮಾತ್ಮ ಜಂಗಮ ಬ್ರಾಹ್ಮಣರಲ್ಲಿ ಭಗವಂತನ ಭಕ್ತಿ ಮಾರ್ಗ ತೋರಿಸುವ ಜನರಲ್ಲಿ ಭಕ್ತಿ ಉಳ್ಳವನಾಗಿಯೂ ಇರುತ್ತಾನೆ. ಉತ್ತರಾಯಣದಲ್ಲಿ ಜನಿಸಿದವನು ವರ್ಣಾಶ್ರಮ ಧರ್ಮಾನುಸಾರ ಶಾಸ್ತ್ರಗಳನ್ನು ಇಷ್ಟಾನುಷ್ಠವನ್ನು ತಿಳಿದವನಲ್ಲಿ ಚತುರನಾಗಿ ಪರೋಪಕಾರ ಕಾರ್ಯದಲ್ಲಿ ಧರ್ಮ ಮಾರ್ಗಗಳನ್ನು ಅನುಸರಿಸಿ ಸದ್ವಿವೇಕ ಬುದ್ಧಿಯುಳ್ಳವನಾಗಿ ಕಾಲಕಾಲಕ್ಕೆ ತಕ್ಕಂತೆ ಆಚರಣೆ ತರುವ ಸ್ವಭಾವವುಳ್ಳವನಾಗಿ ಇರ್ತಾನೆ. ಇವತ್ತು ನಾವು ಉತ್ತರಾಯಣದಲ್ಲಿ ಹುಟ್ಟಿದ ಅವರು ಹೇಗೆ ಇರ್ತಾರೆ ಅನ್ನೋದನ್ನು ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/7/2026 ಶುಕ್ರವಾರ, ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಚೌತಿ ತಿಥಿ ತದಿಗೆ ಹಗಲು 9:40, ನಕ್ಷತ್ರ ಮಖೆ ರಾತ್ರಿ 10:50, ಮಳೆ ಪುನರ್ವಸು 4ನೇ ಪಾದ, ರಾಹುಕಾಲ 10:53ರಿಂದ 12:29, ಗುಳಿಕ ಕಾಲ 7:45ರಿಂದ 9:17, ಯಮಗಂಟ ಕಾಲ 3:41ರಿಂದ 5:17. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿದ್ರೆ ತಪ್ಪುಗಳು ತಿದ್ದುಕೊಳ್ಳಲು ಅನುಕೂಲ ಆಗುತ್ತೆ. ಹಾಕಿ. ನಮಸ್ಕಾರಗಳು.